ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇದು ನನ್ನ ಮಗಳು ಸನ್ನಿಧಿ ಪ್ರಕಾಶ್. ಸೌಂಡ್ ಕೇಳ್ತಾ ಇರ್ಬೋದು ಮಳೆದು. ಗುಡುಗು ಸಿಡ್ಲು ಸಖತ್ತು ಗುಡುಗ್ತಾ ಇದೆ. ಮಳೆ ಜೋರು ಮಳೆ ಬರ್ತಾ ಇದೆ. ಕಾಣ್ತಾ ಇಲ್ಲ, ಕತ್ಲಾಗಿರೋದು. 7 ಗಂಟೆ ಆಗಿದೆ, ಈಗ 7 ಕಾಲು ಆಗಿದೆ. ಮಳೆ ಸಖತ್ತು ಮಳೆ ನೋಡ್ರಿ, ಕಾಣ್ತಾ ಇದೆ ಅಲ್ಲಿ. ಗುಡುಗಂತೂ ಸಖತ್ತು ಗುಡುಗು ಸಿಡ್ಲು. ಏನು ಮಾಡಿದ್ದೀನಪ್ಪ ಅಂತಂದರೆ, ನನ್ನ ಮಗಳಿಗೆ ಹೊಟ್ಟೆ ಹಸ್ತಿದೆ ಅಂದು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅವಳು. ಬರೀ ಊಟ ಮಾಡೋಕೆ ಹಠ ಮಾಡ್ತಾಳೆ. ಈಗ ಅದಕ್ಕೆ ಏನಪ್ಪ ಅಂದರೆ ಮೀನು ಸಾರು, ನಮ್ಮ ಪಕ್ಕದ ಮನೆಯವರು ಮೀನು ಕೊಟ್ಟಿದ್ದರು. ಹಂಗಾಗಿ ಆ ಮೀನು ಸಾರು ಮಾಡಿದ್ನಲ್ಲ, ಅವಳಿಗೆ ಊಟ ಮಾಡ್ತೀನಿ ಮಮ್ಮಿ, ಹೊಟ್ಟೆ ಹಸ್ತಿದೆ ಅಂತ ಅಂದ್ಲು. ಹಂಗಾಗಿ ಅವಳಿಗೆ ಬಿಸಿ ಬಿಸಿ ಮೀನು ಸಾಂಬಾರು ಹಾಕ್ತಾಯಿದ್ದೀನಿ. ನೋಡಿ, ಇದೇನಂತಾರೆ ಮೀನಿಗೆ ಕೊರ್ವಾ ಮೀನು ಅಂತಾರೆ, ಕೊರ್ವಾ ಅಂತಾರೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಮೀನು. ಹಂಗಾಗಿ ಸಾಂಬಾರು ಕೂಡ ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಇನ್ನು ಯಾರು ಊಟ ಮಾಡಿಲ್ಲ, ಅವಳಿಗೆ ಫಸ್ಟ್ ಹಾಕ್ಕೊಡ್ತಾಯಿದ್ದೀನಿ. ತುಂಬ ಹೊಟ್ಟೆ ಹಸ್ತಿದೆ ಅಂದಿದ್ದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ ಸಾಂಬಾರು ಒಂದೇ ಟೈಮಿಗೆ. ನಾಳೆ ಸೋಮವಾರ ತಿನ್ನಂಗಿಲ್ಲ, ಹಂಗಾಗಿ ನೋಡಿ, ನನ್ನ ಮಗಳು ಊಟ ಮಾಡ್ತಿದ್ದಾಳೆ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಅದೇನೋ ಹೇಳ್ತಾರಲ್ಲ, ನಾಯಿ ಹಸ್ತಿತ್ತು ಅನ್ನ ಅಳಿಸಿತ್ತು ಅಂತ. ಹಂಗೆ 7 ಗಂಟೆ ಆಗಿದೆ, 7 ಗಂಟೆಗೇ ಹೊಟ್ಟೆ ಹಸಿತಾ ಇದೆ ಮಮ್ಮಿ ಅಂತೇಳಿ ಆಟ ಮಾಡ್ತಾಯಿದ್ಲು. ಹಾಕ್ಕೊಟ್ಟಿದ್ದೀನಿ. ಜೋರು ಮಳೆ ಬರ್ತಾ ಇರಬೇಕಾದ್ರೆ ಚಳಿಗೆ ಬಿಸಿ ಬಿಸಿ ಮೀನು ಸಾಂಬಾರು ಸೂಪರಾಗಿರುತ್ತೆ. ಕಂದ, ಹೆಂಗಿದೆ ಅಪ್ಪಾಜಿ ಟೇಸ್ಟ್? ಹ್ಞೂ, ಮಳೆ ಬರ್ತಾ ಇರೋದ್ರಿಂದ, ಗುಡುಗು ಸಿಡ್ಲು ಎಲ್ಲ ಬರ್ತಾ ಇರೋದ್ರಿಂದ ಕರೆಂಟ್ ಹೋಗಿಬಿಟ್ಟಿತ್ತು ಅಂಥೇಳಿ ದೋಸೆಗೆ ಹಾಕಿದ್ದೆ. ಬೇಗನೆ ದೋಸೆಗೂ ರುಬ್ಬಿಟ್ಟಿದ್ದೀನಿ ಹಿಟ್ಟೆಲ್ಲ. ಇಲ್ಲಿ ಮೊಸರು ಹಾಕಿದ್ದೀನಿ. ರೀ ಬರ್ರಿ ಈ ಕಡೆ, ಪ್ರಕಾಶ್ ಬರ್ರಿ ಒಂದು ಸೆಕೆಂಡ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಮಳೆಗೆ ನೆನ್ತ್ಕೊಂಡು ಬಂದಿದ್ದಾರೆ ನೋಡ್ರಿ. ಫುಲ್ ನೆನ್ತ್ಕೊಂಬಂದು ಹೆಂಗೆ ಆಡ್ತಿದ್ದಾರೆ ನೋಡಿ, ಸಖತ್ತು ಮಳೆ ನೋಡಿ, ಎಷ್ಟು ನೆನ್ಕೊಂಬಂದಿದ್ದಾರೆ. ಸ್ವಲ್ಪ ಹೊತ್ತು ಎಲ್ಲರೂ ನಿಂತ್ಕೊಂಡು ಬರೋದಿಲ್ಲನ್ರಿ? ಅಷ್ಟು ತನಕ ಏನು ಮಾಡಿದೆ ಮತ್ತೆ? ಹಾಂ, ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ವಿಡಿಯೋ ಇದು. ಇವತ್ತು ಊರಿಗೆ ಹೋಗ್ಬೇಕು, ಹಾಗಾಗಿ ಬೇಗ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದಾರೆ. ನಂದಿನ ಸ್ನಾನ ಆಗಿಲ್ಲ, ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ತಿಂಡಿನೂ ಮಾಡಿದೆ. ನನ್ನ ಮಗಳಿಗೆ ತಿಂಡಿ ಹಾಕ್ಕೊಡ್ಬೇಕು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಏನಪ್ಪ ತಿಂಡಿ? ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಹಾಗೆ ಸ್ವಲ್ಪ ಕೇಸರಿ ಬಾತ್ ಮಾಡಿದ್ದೀನಿ. ಮಂಗಳವಾರ ಇವತ್ತು. ಸೋಮವಾರ ಹೋಗೋಣ ಅಂದರೆ ಹೋಗೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮನೆಯವರು, ನಮ್ಮ ಅತ್ತೆ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ರಿಲೇಟಿವ್ ಅವ್ರ ಮನೆಗೆ ಹೋಗಿದ್ರು. ಹಂಗಾಗಿ ನೆನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನೋಡಿ, ಕೇಸರಿ ಬಾತು ನನ್ನ ಮಗಳಿಗೆ ತಿಂಡಿ ಕೊಟ್ಟಿದ್ದೀನಿ. ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ಆದರೂ ಮಾಡೋದು. ನೋಡಿ ಫ್ರೆಂಡ್ಸ್, ಒಂದೊಂದು ದಿನ ಉಪ್ಪಿಟ್ಟು ತಿನ್ನೋಕ್ಕೆ ಗೊಳೆ ಅಂತ ಅಳ್ತಾಳೆ. ಆದರೂ ನೋಡಿ, ನಂಗೆ ಉಪ್ಪಿಟ್ಟು ಇಷ್ಟ, ಅದಕ್ಕೆ ಉಪ್ಪಿಟ್ಟು ಕೇಸರಿಬಾತು 2 ಮಾಡಿದ್ದೀನಿ. 2 ಇದ್ದರೆ ತಿಂತಾರೆ ಅಂತ. ತಿನ್ನೋಗಪ್ಪ. ಕೆರೆ ಅವದು ಸ್ವಲ್ಪ ತಡ್ರಿ, ಸ್ವಲ್ಪ ನೋಡಿ, ನಮ್ಮ ಮಾವರ ಮನೆ ಹತ್ರ ಅದು ಹಾವು ಬಂದಿದೆ. ಸ್ಟೋರ್ ರೂಮ್ ಇದೆ, ಸ್ಟೋರ್ ರೂಮ್ ಒಳಗೆ ಬಂದು ಸೇರ್ಕೊಂಬಿಟ್ಟಿತ್ತು ಹಾವು. ಕೆರೆ ಹಾವು ಅನಿಸುತ್ತೆ. ಬೀಗ ಎಲ್ಲ ಹಾಕಿರ್ತಾರೆ, ಅದು ಕಿಟಕಿಯಿಂದ ಒಳಗೆ ಬಂದಿದೆ. ಯಾವ ರೀತಿ ಇದೆ ನೋಡಿ, ನೋಡಿದ್ರೇ ಮೈಯೆಲ್ಲ ಜುಮ್ ಅಂತಿದೆ, ಅಷ್ಟೊಂದು ಹೆದರಿಕೆ. ಅವ್ರು ಎಷ್ಟು ಈಸಿಯಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಿದ್ದಾರೆ ನಿಜವಾಗ್ಲೂ. ಆ ತೋಟದಲ್ಲಿ ಮನೆ ಇರೋದ್ರಿಂದ ದಿನ ಒಂದೊಂದು ಹಾವು ಬರ್ತಾ ಇರುತ್ತೆ ಅವರಿಗೆ. ಅವ್ರಿಗಂತೂ ತುಂಬ ಬೇಜಾರು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ತೋಟದಲ್ಲಿ ಕಾಡಲ್ಲಿ ಇದ್ದರೆ ಇವೆಲ್ಲ ಮಾಮೂಲು ಅಲ್ವಾ. ನೋಡಿ, ಹಾಗೆ ನಾನು ಊರಿಗೆ ಬಂದೆ. ನಮ್ಮೂರಿಗೆ ನಮ್ಮ ಮಾವನ ಮಗ, ನಮ್ಮ ಆರತಿ ಅಂತ. ನಾನು ವೀಡಿಯೋ ಮಾಡಬೇಡ ಅಂತಿದ್ದ, ಆದರೂ ನಾನು ವೀಡಿಯೋ ಮಾಡಿದೆ. ನೋಡಿ, ಮನೆಯಲ್ಲಿ ಎಲ್ಲ ದೀಪಾವಳಿ ಪೂಜೆ ಮಾಡ್ತಾಯಿದ್ದಾರೆ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಈ ಥರನೇ ಮಾಡ್ತಾರೆ. ಮನೆ ಹತ್ರೆಲ್ಲ ಯಾವುದ್ಯಾವುದೋ ರೀತಿ ಹೂವು ಎಲ್ಲ ಏನೋ ಮಾಡ್ತಾರಪ್ಪ. ಅದೇ ಹೂವಿನ ಹೆಸ್ರೆಲ್ಲ ನನಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ.
ಕೆರ್ಕಪ್ಪ ಅಂತ ಮಾಡ್ತಾರೆ, ಸಗಣಿಲಿ ಉಂಡೆ ಎಲ್ಲ ಮಾಡಿಬಿಟ್ಟು ಅದನ್ನ ನೋಡಿ ಈ ಥರ ಎಲ್ಲ ಇಟ್ಟಿದ್ದಾರೆ. ಬಾಗಿಲಿಗೆಲ್ಲ ಇಟ್ಬಿಟ್ಟು ಎಲ್ಲ ಥರದ್ದು ರಾಗಿ ಹುಲ್ಲು, ಉತ್ತರಣಿ ಕಡ್ಡಿ ಮತ್ತು ನೋಡಿ ಇದು ಎಂಥವ್ರು ಏನಂತಾರೆ ಹಣ್ಣೆ ಹೂವು, ಸುಮಾರು ಯಾವ್ಯಾವ ಥರದ ಹೂವೆಲ್ಲ ತಂದುಬಿಟ್ಟು ಸಗಣಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಇಡ್ತಾರೆ. ರಂಗೋಲಿಯಲ್ಲಿ ಹಾಕಿದ್ದಾರೆ. ನಮ್ಮ ಮನೆಯ ಜನ ಎಲ್ಲ ಬೆಳಗ್ಗೆನೇ ಎಲ್ಲ ಬೆಳಗ್ಗೆನೇ ಪಟಾಕಿ ಹೊಡಿತಾ ಇದ್ದಾರೆ. ಸಂಜೆನೂ ತುಂಬ ಪಟಾಕಿ ಹೊಡೆದ್ರು, ಬೆಳಗ್ಗೆನೂ ಹೊಡಿತಾ ಇದ್ದಾರೆ. ಸಖತ್ ಪಟಾಕಿ ಹೊಡೆದ್ರು. ನನಗೇನೋ ಪಟಾಕಿ ಇಷ್ಟ ಆಗಲ್ಲ, ಪೊಲ್ಯೂಷನ್ನು ಹಾಗೆ ಆರೋಗ್ಯ ಸಮಸ್ಯೆಗಳು ಆಗ್ತವೆ. ನಾವೊಬ್ಬರು ಹೇಳೋದ್ರಿಂದ ಯಾವುದು ಬಗೆಹರಿಯಲ್ಲ ನೋಡಿ. ನನಗಾಗಿ ಮಾತೇನು ಕೇಳಲಿಲ್ಲ ಯಾರೂ. ನಾನು ಸುಮ್ಮನೆ ಆಗ್ಬಿಟ್ಟೆ. ಹಾಗೆಯೇ ಎಲ್ಲ ಪಟಾಕಿ ಹೊಡೆದ್ರು, ಚೆನ್ನಾಗಿತ್ತು. ಒಂಥರ ಹಬ್ಬ ಅಲ್ವಾ, ಯಾರಿಗೂ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರ ಖುಷಿಗೆ ಅಡ್ಡ ಬರೋಕ್ಕೂ ಆಗೋದಿಲ್ಲ ನೋಡಿ. ಹಾಗಾಗಿ ನಾವು ಸುಮ್ಮನೆ ಅದು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ರು. ನನಗೂ ಖುಷಿನೇ, ಯಾಕಂದರೆ ನಮ್ಮ ಮನೇಲಿ ಗಂಡನ ಮನೇಲಿ ಅಷ್ಟು ಜೋರಾಗಿ ಏನು ದೀಪಾವಳಿ ಹಬ್ಬ ಮಾಡಲ್ಲ. ಅಮ್ಮವ್ರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹಾಗೆ ಹಿರಿಯರ ಪೂಜೆನೂ ಮಾಡ್ತಾರೆ. ಹಾಗಾಗಿ ನಾವು ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಅಮ್ಮವ್ರ ಮನೆಗೇ ಹೋಗೋದು ಯಾವಾಗೂ. ವರ್ಷ ಹೋಗ್ತೀವಿ. ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು. ನಾನು ಕೂಡ ನಿಂತ್ಕೊಂಡಿದ್ದೆ. ಇನ್ನೂ ಸ್ನಾನ ಆಗಿಲ್ಲ ನಮ್ಮದೆಲ್ಲ. ಬೆಳಗ್ಗೆನೇ ಇನ್ನೂ ಇದು ಪೂಜೆ ಮಾಡ್ತಾಯಿದ್ರು, ಬಾಗಿಲಿಗೆಲ್ಲ ಸಗಣಿ ಇಡ್ತಾಯಿದ್ರು. ಬೆಳಗ್ಗೆನೇ ಇನ್ನೂ ಹೋಗಿದ್ದು ಸುಮಾರು 7:30-8 ಗಂಟೆ ಇರ್ಬೋದೇನೋ, ಅಷ್ಟು ಆ ಟೈಮಲ್ಲಿ ಮಾಡಿದಂಥದ್ದು. ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಹಿರಿಯರ ಪೂಜೆಗೂ ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಮ್ಮ ಅಜ್ಜಿಗೆ ಫೋಟೋ ಇಟ್ಬಿಟ್ಟು ನಾವು ಹಿರಿಯರ ಪೂಜೆಗೆ ಎಲ್ಲ ರೆಡಿ ಮಾಡ್ತಿದ್ವಿ. ಆಲ್ಮೋಸ್ಟ್ ಡೀಟೇಲಾಗಿ ಯಾವುದು ವೀಡಿಯೋ ಮಾಡಿಲ್ಲ. ನನ್ನ ಮೊಬೈಲು ಸರಿ ಇಲ್ಲದೆ ಇರೋ ಕಾರಣ ಸಣ್ಣ ಪುಟ್ಟ ವೀಡಿಯೋಸ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ನೋಡಿ ನಮ್ಮ ಅಪ್ಪಾಜಿ, ನಮ್ಮಮ್ಮ ಇವರು. ನಮ್ಮ ಅಪ್ಪಾಜಿಗೆ ಈಗೊಂದು 4-5 ತಿಂಗಳಿಂದ ಹುಷಾರಿಲ್ದಂಗೆ ಆಯಿತು, ತುಂಬ ಹುಷಾರಿಲ್ದಂಗೆ ಆಯಿತು. ತುಂಬ ಎನರ್ಜಿಯಾಗಿ, ತುಂಬ ಆ್ಯಕ್ಟಿವ್ ಆಗಿ ಇದ್ದಂಥವ್ರು ನಮ್ಮ ಅಪ್ಪಾಜಿ. ಅವ್ರಿಗೆ ಸಡನ್ನಾಗಿ ಹುಷಾರಿಲ್ಲದೆ ಥರ ಆಗಿ ಪಾಪ ಈಗ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಈಗ ಚೇತರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಬ್ಬರು ಹಿರಿಯರು ಅಂತ ಆ್ಯಕ್ಟಿವ್ ಆಗಿರೋರು ಇರಬೇಕು, ಇಲ್ಲಾಂದರೆ ತುಂಬ ಕಷ್ಟ. ನಮ್ಮ ಅಪ್ಪಾಜಿ ಒಂದು ನಿಮಿಷ ಮನೆಯಲ್ಲಿ ನಿಲ್ತಾ ಇರಲಿಲ್ಲ, ಅಷ್ಟೇ ಆ್ಯಕ್ಟಿವ್ ಆಗಿ ಓಡಾಡ್ಕೊತಿದ್ರು. ದೇವ್ರು ನೋಡಿ ಏನೋ ಕಷ್ಟ ಹೆಂಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಡ್ತಾನಲ್ವ, ಹಾಗೆ ಕೊಟ್ಟಿದ್ದಾನೆ. ನಮಗೂ ತುಂಬ ಬೇಜಾರಾದಂಥ ಸಂಗತಿ ಇದು. ಏನು ಮಾಡೋಕ್ಕಾಗಲ್ಲ. ಹೇಗೆ ನಡೆಸ್ತಾನೋ ದೇವರು, ಹಾಗೆ ನಡ್ಕೊಂಡು ಹೋಗ್ಬೇಕಲ್ವ. ಹಾಗೆ ಈ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಪಟಾಕಿನೂ ಹೊಡಿತಾ ಇದ್ದಾರೆ ಮನೇಲಿ. ಎಲ್ಲರೂ ನೋಡಿ ಎಷ್ಟು ಪಟಾಕಿ ಹೊಡಿತಿದ್ದಾರೆ ಅಂದರೆ ಸಖತ್ತು ಪಟಾಕಿ ಹೊಡಿತಿದ್ದಾರೆ. ಮಕ್ಕಳು, ಮನೇಲಿರೋರೆಲ್ಲ, ದೊಡ್ಡವರು ಸಣ್ಣವರು ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ಖುಷಿ ಅನ್ನಿಸ್ತು. ಒಳಗಡೆ ಪೂಜೆ ಮಾಡ್ತಾಯಿದ್ವಿ, ಹಾಗೆ ತುಂಬ ದೊಡ್ಡ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಹಂಗಾಗಿ ಹೊರಗೆ ಬರೋಕ್ಕೇ ಹೆದರಿಕೆ ಅನ್ನಿಸ್ತಾಯಿತ್ತು, ಅಷ್ಟೊಂದು ಪಟಾಕಿ ಹೊಡಿತಾಯಿದ್ರು. ನಮ್ಮ ಮಂಗ